Hi friends, welcome back to my channel Nikitha Priya's Easy English. I am your friend Nikitha Priya and I am here to help you learn English. Friends, ಈ 5 ಮ್ಯಾಜಿಕಲ್ ಟ್ರಿಕ್ಸ್ ನ ನೀವು ಒಂದ್ಸಲ ಕಲ್ತ್ಬಿಟ್ರೆ ಇದು ಯಾವ್ದು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಇಂಗ್ಲಿಷ್ ಮಾತಾಡೋದು ತುಂಬಾ ಈಸಿ ಆಗುತ್ತೆ ನಿಮಗೆ. ಸೊ ಇವತ್ತು 5 ಮ್ಯಾಜಿಕಲ್ ಟ್ರಿಕ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಕಷ್ಟ ಏನಿಲ್ಲ, ಸ್ವಲ್ಪ ನೆನ್ಪಿಟ್ಕೋಬೇಕು ಆ ಟ್ರಿಕ್ಸ್ ಏನು ಅಂತ, ಅದನ್ನ ಫಾಲೋ ಮಾಡಬೇಕು. ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಈ 5 ಮ್ಯಾಜಿಕಲ್ ಟ್ರಿಕ್ಸ್ ನಿಮಗೆ ಗೊತ್ತಿರಲೇಬೇಕು ಅಂಡ್ ನೀವು ಕಲೀಲೇಬೇಕು. ಸೊ ಇವತ್ತು ಕೆಲವು ಟ್ರಿಕ್ಸ್ನ ಹೇಳ್ಕೊಡ್ತೀನಿ, ಹೇಗೆ ನೀವು ಇಂಗ್ಲಿಷ್ನ ನೆನ್ಪಿಟ್ಕೋಬೇಕು ಆ್ಯಂಡ್ ನೀವು ಮಾತಾಡೋ ಇಂಗ್ಲಿಷ್ ಯಾವ ಥರ ಇಂಪ್ರೆಸಿವ್ ಆಗಿರಬೇಕು ಅಂತ ಹೇಳ್ಕೊಡ್ತೀನಿ. ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನು ಒಂದು ಸೆಂಟೆನ್ಸ್ನ ಕೊಟ್ಟಿದ್ದೀನಿ. The 30 thieves thought that they thrilled the throne throughout Thursday. The 30 thieves thought that they thrilled the throne throughout Thursday. ನೋಡಿ ಎಷ್ಟು ಫಾಸ್ಟ್ ಹೇಳಿದೆ. ಇದೇನು? ಇದು ಟಂಗ್ ಟ್ವಿಸ್ಟರ್. ಅಂದ್ರೆ ಈಗ ಕನ್ನಡದಲ್ಲಿ ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ ಅಂತ ಫಾಸ್ಟ್ ಆಗಿ ಹೇಳ್ತೀವಲ್ವಾ, ಸೇಮ್ ರೀತಿ ಇದು ಇಂಗ್ಲಿಷ್ ನಲ್ಲಿ. ಈಗ ಕನ್ನಡದಲ್ಲಿ ಈ ತರ ಟಂಗ್ ಟ್ವಿಸ್ಟರ್ ತುಂಬಾ ಇದಾವೆ ಅಲ್ವಾ. ನೀವೀಗ ಕನ್ನಡದನೇ ಆಗ್ಲಿ ಮಾತಾಡೋದು ಅಥವಾ ನಿಮ್ಮ ಭಾಷೆ ಯಾವುದೇ ಆಗಿರ್ಲಿ, ನಿಮ್ಮ ಭಾಷೆಯ ನಿಮಗೆ ಚೆನ್ನಾಗಿ ಬರುವಂತ ಭಾಷೆಯ ಟಂಗ್ ಟ್ವಿಸ್ಟರ್ ನೀವು ಫಾಸ್ಟ್ ಆಗಿ ಹೇಳಕ್ ಸಾಧ್ಯನಾ? ಎಲ್ಲವೂ ಈಗ ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀರಾ, ಅದು ಬೇಡ. ಈಗ ಹೊಸ ಯಾವ್ದಾದ್ರು ಕೊಟ್ರು ಅದನ್ನ ನೀವು ಫಾಸ್ಟ್ ಆಗಿ ಮಾತಾಡಕ್ ಸಾಧ್ಯನಾ? ಸ್ವಲ್ಪ ಆದ್ರೂ ಮಧ್ಯ ಮಿಸ್ ಆಗುತ್ತೆ, ತೊದಲ್ತೀವಿ, ಫಾಸ್ಟ್ ಆಗಿ ಹೇಳಕ್ಕಂತೂ ಆಗಲ್ಲ. ಏನಕ್ಕೆ ಅಂದ್ರೆ ನಮಗದು ಪ್ರಾಕ್ಟೀಸ್ ಆಗಿರೋದಿಲ್ಲ. ಸೊ ಈ ತರ ಟಂಗ್ ಟ್ವಿಸ್ಟರ್ ನಮಗೆ ಇಂಗ್ಲಿಷ್ ಮಾತಾಡೋದಕ್ಕೆ ತುಂಬಾ ಈಸಿ, ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಟಂಗ್ ಟ್ವಿಸ್ಟರ್ ಅಂದ್ರೆ ನಾವು ಕನ್ನಡದಲ್ಲಿ ಹೇಳುವಂತ ಟಂಗ್ ಟ್ವಿಸ್ಟರ್ ನಾನು ಹೇಳ್ತಾ ಇಲ್ಲ. ಇಂಗ್ಲಿಷ್ ನಲ್ಲಿ ಈ ತರದ ಟಂಗ್ ಟ್ವಿಸ್ಟರ್ಸ್ ತುಂಬಾ ಇದಾವೆ. ಇದನ್ನ ನೀವು ನೋಡ್ಬಿಟ್ಟು ಇದನ್ನ ಫಾಸ್ಟ್ ಆಗಿ ಮಾತಾಡೋದನ್ನ ನೀವು ಕಲಿಬೇಕಾಗುತ್ತೆ. ಈಗ ನಾನು ನೋಡಿ ಈ ರೀತಿ ಫಾಸ್ಟ್ ಆಗಿ ಮಾತಾಡಿದೆ, ಯಾಕೆ? ನನಗಿದು ಅಭ್ಯಾಸ ಇತ್ತು. ಒಬ್ರೇ ಅಂತಲ್ಲ, ನಾನು ಕೂಡ ರೆಗ್ಯುಲರ್ ಆಗಿ ಡೈಲಿ ಅಥವಾ ವಾರಕ್ಕೊಂದು 4-5 ಸಲನಾದ್ರೂ ನಾನು ಟಂಗ್ ಟ್ವಿಸ್ಟರ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ನಾಲಿಗೆ ಶಾರ್ಪ್ ಆಗ್ಬೇಕು. ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ನಮ್ಮ ನಾಲ್ಗೆ ಅದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ನಾವು ಫಾಸ್ಟ್ ಆಗಿ ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ಅದು ನಮಗೆ ಅಭ್ಯಾಸ ಆಗಿರ್ಬೇಕು. ಸೊ ನೀವು ಡೈಲಿ ರೆಗ್ಯುಲರ್ ಆಗಿ ಟಂಗ್ ಟ್ವಿಸ್ಟರ್ ನ ಫಾಲೋ ಮಾಡೋದು ಅಥವಾ ಟಂಗ್ ಟ್ವಿಸ್ಟರ್ ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಕನ್ನಡ ಅಥವಾ ಬೇರೆ ಎಲ್ಲ ಹೇಗೆ ನೀವು ಮೈಗೂಡಿರ್ತೀರೋ, ಹೇಗೆ ಅಭ್ಯಾಸ ಆಗಿರುತ್ತೋ ನಿಮ್ಮ ರೆಗ್ಯುಲರ್ ಲೈಫ್ ನಲ್ಲಿ, ರೆಗ್ಯುಲರ್ ರೂಟೀನ್ ನಲ್ಲಿ, ಈ ಟಂಗ್ ಟ್ವಿಸ್ಟರ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಮಾತಾಡೋದು ಒಂದು ರೂಟೀನ್ ಆಗ್ಬಿಡ್ಬೇಕು, ಅಭ್ಯಾಸ ಆಗ್ಬೇಕು. ಸೊ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಂದ್ರೆ ಏನರ್ಥ? ನಿಮ್ಮ ನಾಲ್ಗೆನ ಶಾರ್ಪ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಕತ್ರಿ ಅದು ಕೆಲಸ ಮಾಡ್ತಾ ಇರಲ್ಲ ಅಂದ್ರೆ ಶಾರ್ಪ್ ಮಾಡಿಸ್ತೀವಿ ಅಲ್ವಾ. ಸೊ ಅದೇ ರೀತಿ ನಮ್ಮ ನಾಲ್ಗೆ ಅಭ್ಯಾಸ ಮಾಡ್ಬೇಕು. ನಾವು ಯಾವ್ದನ್ನ ಅಭ್ಯಾಸ ಮಾಡ್ತೀವೋ ಅದೇ ತರ ನಮ್ಮ ನಾಲ್ಗೆ ಕೂಡ ನೀಟಾಗಿ ಟರ್ನ್ ಆಗ್ತಾ ಇರುತ್ತೆ ಆ ಭಾಷೆನ. ಓಕೆ, ಫಸ್ಟ್ ಆಲ್ ಟಂಗ್ ಟ್ವಿಸ್ಟರ್ ನ ಪ್ರಾಕ್ಟೀಸ್ ಮಾಡಿ ಡೈಲಿ. ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ನಾಲ್ಗೆನ ಚೆನ್ನಾಗಿ ತಿರುಗಿಸಿ ಅಂದ ತಕ್ಷಣ ನಾಲ್ಗೆನ ಕೈ ಹಾಕ್ಬಿಟ್ಟು ತಿರುಗಿಸೋದಲ್ಲ. ಟಂಗ್ ಟ್ವಿಸ್ಟರ್ ಇಂದ ರೆಗ್ಯುಲರ್ ಆಗಿ ಡೈಲಿ ಅಭ್ಯಾಸ ಮಾಡಿ. 1 ಅಥವಾ 2 ಎಷ್ಟನ ಆಗ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಫಸ್ಟ್ ಟ್ರಿಕ್ ಏನು ಅಂದ್ರೆ ಟಂಗ್ ಟ್ವಿಸ್ಟರ್ ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಬರ್ಬೇಕಾಗತ್ತೆ. ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ಅಂದ್ರೆ ನಾವ್ ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗುತ್ತೆ ಅಂತ. ಆದ್ರೆ ಇದು ಎಷ್ಟು ಮಟ್ಟಿಗೆ ನಿಜ ಹೌದು. ಆದ್ರೆ ಪ್ರಾಕ್ಟೀಸ್ ಮಾಡೋದು ಯಾವಾಗ? ನಮ್ಮ ತಪ್ಪು ನಾವು ಕಂಡು ಹಿಡ್ಕೊಂಡಾಗ. ಸೊ ನನ್ನ ಪ್ರಕಾರ ಮಿಸ್ಟೇಕ್ಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ನಾವು ನಮ್ಮ ತಪ್ಪನ್ನ ನಾವು ಕಂಡು ಹಿಡ್ಕೊಂಡಾಗ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಮಾಡಿ 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 ಕೊನೆಗೆ ಅದರಲ್ಲಿ ನಾವು ಪರ್ಫೆಕ್ಟ್ ಆಗ್ತೀವಿ, ನಮಗೆ ಅದರಲ್ಲಿ ಪರ್ಫೆಕ್ಷನ್ ಸಿಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಈಗ ಒಂದು ಸೈಕಲ್ ತರ ಒಂದು ಡಯಾಗ್ರಾಮ್ ತರ ಬರ್ಕೊಂಬಿಡಿ, ನಾನು ಅದನ್ನ ನಿಮಗೆ ಕೊಡ್ತೀನಿ. ಥಿಂಕ್ ಅಂದ್ರೆ ಯೋಚನೆ ಮಾಡಿ, ಐಡಿಯಾ ಬರುತ್ತೆ ನಿಮಗೆ. ಐಡಿಯಾದಿಂದ ಟ್ರೈ ಮಾಡಿ, ಫೇಲ್ ಆಗ್ತೀರಾ, ಮತ್ತೆ ಟ್ರೈ ಮಾಡಿ, ಅಂಡ್ ಅಗೇನ್ ಟ್ರೈ ಅಗೇನ್, ಕೀಪ್ ಟ್ರೈಯಿಂಗ್. ಟ್ರೈ ಮಾಡ್ತಾ ಇರಿ. ಆಮೇಲೆ ಲಾಸ್ಟಿಗೆ ಪರ್ಫೆಕ್ಟ್ ಆಗ್ತೀರಾ. ಸೊ ಪರ್ಫೆಕ್ಟ್ ಇಂದ ಸಕ್ಸಸ್ ಆಗ್ತೀರಾ. ಇಷ್ಟು ಈ ಸೈಕಲ್ ಒಂದು ಸೈಕಲ್ ನಾನೇ ಒಂದು ಕ್ರಿಯೇಟ್ ಮಾಡಿರೋದು. ಇದನ್ನ ನೀವು ಮೈಂಡ್ಸಲ್ಲಿ ಇಟ್ಕೊಂಡ್ಬಿಡಿ, ಐಡಿಯಾ ಬರುತ್ತೆ ನಿಮಗೆ, ಯೋಚನೆ ಮಾಡ್ತಾ ಇರಿ, ಅದನ್ನ ಟ್ರೈ ಮಾಡಿ. ಓಕೆ, ನಾನು ಟ್ರೈ ಮಾಡಿದೆ, ನನಗೆ ಆಗಲ್ಲ ಅಂದ್ಬಿಟ್ಟು ಬಿಡೋಕ್ ಹೋಗ್ಬೇಡಿ. ಸೊ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಹೇಗ್ ಮಾಡ್ಬೇಕು ಈಗ ಹೇಳ್ತೀನಿ. ನಮ್ಮ 2ನೇ ಟ್ರಿಕ್ ಏನು ಅಂದ್ರೆ, ಈ ಪ್ರಾಕ್ಟೀಸ್ ನಲ್ಲಿ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇರುತ್ತಲ್ವಾ, ಮೊಬೈಲ್ ಫೋನ್ ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ.
ವಾಯ್ಸ್ ರೆಕಾರ್ಡಿಂಗ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ನೀವು ಇಂಗ್ಲಿಷ್ ಮಾತಾಡೋದನ್ನ ಸ್ಟಾರ್ಟ್ ಮಾಡಿ. 1 ಪ್ಯಾರಾಗ್ರಾಫ್ 2 ಪ್ಯಾರಾಗ್ರಾಫ್ ಅಥವಾ ನಿಮಗೆ ಏನು ಬರುತ್ತೋ, ನಿಮ್ಮ ಮನಸ್ಸಲ್ಲಿ ಏನು ತೋಚುತ್ತೋ, ಅಥವಾ ಇಡೀ ದಿನ ನಿಮ್ಮ ಲೈಫಲ್ಲಿ ಏನು ನಡೆದಿದೆ ಅದನ್ನ ಇಂಗ್ಲಿಷ್ನಲ್ಲಿ ಜಸ್ಟ್ ಸುಮ್ಮನೆ ರೀಕ್ಯಾಪ್ ಮಾಡ್ಕೋತಾ ಹೋಗಿ. ನೀವು ವಾಯ್ಸ್ ರೆಕಾರ್ಡ್ ಮಾಡಿ. 30 ಮಿನಿಟ್ಸ್ ಹೇಳಿ, ಅಥವಾ 1 ಅವರ್ ಹೇಳಿ, 2 ಅವರ್ ಹೇಳಿ, ಎಷ್ಟು ತಾನ ಹೇಳಿ, ಆರ್ 15 ಮಿನಿಟ್ಸ್ ಆದರೂ ಹೇಳಿ, ಎಷ್ಟೊತ್ತಾದರೂ ಹೇಳಿ. ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದಾದ್ಮೇಲೆ ನಿಮ್ಮ ವಾಯ್ಸ್ ರೆಕಾರ್ಡ್ನ ನೀವೇ ಒಂದ್ಸಲ ಕೇಳಿದಾದ್ಮೇಲೆ ಅದರಲ್ಲಿ ನಿಮ್ಮ ಮಿಸ್ಟೇಕ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನೊಬ್ರು ಮುಂದೆ ಮಾತಾಡಿ, ಇನ್ನೊಬ್ರು ನಮ್ಮ ಮಿಸ್ಟೇಕ್ಸ್ನ ಪಾಯಿಂಟ್ ಔಟ್ ಮಾಡೋಕ್ಕೂ ಮುಂಚೆ ನಮ್ಮ ತಪ್ಪನ್ನ ನಾವೇ ಕಂಡು ಹಿಡ್ಕೋಬಹುದು. ಸೊ ಆ ಮಿಸ್ಟೇಕ್ ಏನು, ನೀವೇನು ತಪ್ಪು ಮಾಡಿದ್ರಿ ಅಂತ ಕಂಡು ಹಿಡ್ಕೊಳ್ಳಿ. ಆ ತಪ್ಪನ್ನ ನೆಕ್ಸ್ಟ್ ಟೈಮ್ ನೀವು ರಿಪೀಟ್ ಮಾಡೋ ಹಾಗಿಲ್ಲ. ಸೊ ಆ ನಿಮ್ಮ ಗ್ರಾಮಟಿಕಲ್ ಮಿಸ್ಟೇಕ್ ಏನು ಮಾಡಿದಿರಾ, ಆ ಗ್ರಾಮಟಿಕಲ್ ಮಿಸ್ಟೇಕ್ನ ನೀವು ಕಟ್ಔಟ್ ಮಾಡಿ ಅದ್ರ ಜಾಗದಲ್ಲಿ ಏನು ಸರಿಯಾದ ವರ್ಡ್ ಬರುತ್ತೆ, ಸರಿಯಾದ ಗ್ರಾಮರ್ ಬರುತ್ತೆ ಅಂತ ತಿಳ್ಕೊಂಡು ನೀವು ಆ್ಯಡ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ರೆಗ್ಯುಲರ್ ಆಗಿ ನೀವು ಮಾಡ್ತಾ ಬಂದರೆ 100% ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಪರ್ಫೆಕ್ಟ್ ಆಗಿ 100% ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಮಾತಾಡ್ತೀರಾ. ಆದ್ರೆ ಮಾಡಿರೋ ತಪ್ಪನ್ನ ಮತ್ತೆ ಅದೇ ತಪ್ಪನ್ನ ನೀವು ರಿಪೀಟ್ ಮಾಡಕ್ ಹೋಗ್ಬೇಡಿ. ಆ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಬಾರ್ದು, ಆ ತರ ನೀವು ನೋಡ್ಕೋಬೇಕಾಗುತ್ತೆ. ನೀವ್ ಏನ್ ತಪ್ಪು ಮಾಡಿರ್ತೀರಾ ನಿಮ್ ತಲೆಯಲ್ಲಿರುತ್ತೆ, ನಿಮ್ ಮನ್ಸಲ್ಲಿರುತ್ತೆ, ಅದನ್ನ ಕರೆಕ್ಷನ್ ಮಾಡ್ಕೊಂಡು ಮತ್ತೊಂದ್ಸಲ ರಿಪೀಟ್ ಮಾಡಿ ನೋಡಿ. ಆವಾಗ ನೀವು ಪರ್ಫೆಕ್ಷನ್ ಪಡಿತೀರಾ. ಈಗ ನಮ್ಮ ನೆಕ್ಸ್ಟ್ ಟ್ರಿಕ್ ಯಾವುದು ಅಂತ ನೋಡೋಣ. ನೀವು ಸರಿಯಾಗಿ ಇಂಗ್ಲಿಷ್ ಮಾತಾಡಬೇಕು ಅಂದ್ರೆ ಗ್ರಾಮರ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಗ್ರಾಮರ್ ಕಲಿಬೇಕು, ಇಂಗ್ಲಿಷ್ ಗ್ರಾಮರ್ ಫಸ್ಟ್ A to Z ನೀವೆಲ್ಲ ಕಲಿಬೇಕು ಅಂತ ಅಲ್ಲ. ಕೆಲವು ಇದಾವೆ ಗ್ರಾಮರ್ ಯಾವ್ದು ನೀವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಕಲಿಬೇಕು. ನಿಮ್ಮ ತಪ್ಪು ಎಲ್ಲೆಲ್ಲಾಗುತ್ತೆ ಮೇನ್ ಆಗಿ ಆ ತಪ್ಪನ್ನ ನೀವು ಮಾಡದೇ ಇರೋಕೆ ಯಾವ್ದು ಕಲಿಬೇಕು ಅಂತ ನಾನು ನಿಮಗೆ ಮುಂದಿನ ಒಂದೊಂದೇ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಗ್ರಾಮರ್ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಆ ಕ್ಲಾಸಸ್ ಅಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲಿಷ್ಗೆ ಬೇಕಾಗಿರುವಂತಹ ಯಾವ್ದು ಗ್ರಾಮರ್ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳಿ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆ ಗ್ರಾಮರ್ ನೀವು ಮೇನ್ ಇಂಪಾರ್ಟೆಂಟ್ ಕಲೀಲೇಬೇಕಾಗುತ್ತೆ. ಸೊ ಮೇನ್ ಮಾತಾಡುವಾಗ ಗ್ರಾಮರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕ್ ನೀವು ತಿಳ್ಕೊಂಡ್ಬಿಟ್ರೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫ್ರೆಂಡ್ಸ್, ನೀವು ಏನೇ ಹೇಳಿ, ಎಷ್ಟೇ ಹೇಳಿ, ಆದ್ರೆ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಅಲ್ಲಿ ನೀವು ಮಾತಾಡಿದ್ರೆ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ. ಅದೇ ನೀವು ಪಟ ಅಂತ ಇಂಗ್ಲಿಷ್ ಮಾತಾಡ್ತಿರ್ತೀರಾ, ಆದ್ರೆ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಅಂದ್ರೆ ಅದು ಎಲ್ಲ ವೇಸ್ಟ್, ಚೆನ್ನಾಗಿ ಇರೋದಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಇಂಗ್ಲಿಷ್ ನಲ್ಲಿ ಪ್ರೊನೌನ್ಸಿಯೇಷನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸೆಲೆಬ್ರಿಟಿಗಳ ತರ ಮಾತಾಡ್ಬೇಕು ಅಂದ್ರೆ, ಈಗ ನೀವು ಸೆಲೆಬ್ರಿಟಿಗಳನ್ನ ನೋಡಿರ್ತೀರಲ್ವಾ, ಹೇಗ್ ಮಾತಾಡ್ತಾರ ಅವ್ರು ಕನ್ನಡ ಮಾತಾಡ್ತಾ ಹೋಗ್ತಾರೆ, ಮಧ್ಯಕ್ಕೆ ಇಂಗ್ಲಿಷ್ ವರ್ಡ್ಸ್ ಅಥವಾ ಒಂದ್ 4-5 ಇಂಗ್ಲಿಷ್ ಸೆಂಟೆನ್ಸ್ ನ ಆಡ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಂತೂ ಮಾತಾಡಲ್ಲ. ಸೊ ಆ ಥರ ಮಾತಾಡ್ಬೋದು, ಆದ್ರೆ ಮೇನ್ ಆಕ್ಸೆಂಟ್ ಅಂದ್ರೆ ಮೇನ್ ಪ್ರೊನೌನ್ಸಿಯೇಷನ್ ಚೆನ್ನಾಗಿರ್ಬೇಕಾಗುತ್ತೆ. ಇವತ್ತು ನಾನು ಕೆಲವು ವರ್ಡ್ಸ್ ಯಾವ ಥರ ಪ್ರೊನೌನ್ಸ್ ಮಾಡಬೇಕು, ಯಾವ ಥರ ಪ್ರೊನೌನ್ಸಿಯೇಷನ್ ಇರುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆದ್ರೆ ನಾನಿವತ್ತು ನಿಮ್ಮ ಏನೇ ತಪ್ಪುಗಳಲ್ಲಿ ಪ್ರೊನೌನ್ಸಿಯೇಷನ್ ಅಲ್ಲಿ ಅದನ್ನ ಸರಿ ಮಾಡ್ತೀನಿ. ಈಗ ಆ ಕೆಲವು ವರ್ಡ್ಸ್ನ ಯಾವ್ದು ಅಂತ ನಾನು ನಿಮಗೆ ಹೇಳ್ತೀನಿ, ಕೆಲವು ವರ್ಡ್ಸ್ ಹೇಳ್ತೀನಿ. ನಿಮಗೆ ಇನ್ನೂ ಇಂಥವೇ ವರ್ಡ್ಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದರದ್ದೇ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಕೆಲವು ವರ್ಡ್ಸ್ ಯಾವುದು ಅಂತ ನೋಡೋಣ. ಹ್ಯಾಂಡ್ಸಮ್. ನಾವು ಹ್ಯಾಂಡ್ಸಮ್ ಅಂತ ಹೇಳೋದು ಎಲ್ಲರೂ ಹೇಳ್ತಾರಲ್ವಾ, ಆದ್ರೆ ಅದನ್ನ ಪ್ರೊನೌನ್ಸ್ ಮಾಡೋದು ಹ್ಯಾಂಡ್ಸಮ್. ಹ್ಯಾಂಡ್ಸಮ್ ಅಲ್ಲ, ಕಂಪ್ಲೀಟ್ಲಿ ನಾವು ವರ್ಡ್ ಸಮೇತ ಅಥವಾ ಲೆಟರ್ ಸಮೇತ ಸ್ಟ್ರೆಸ್ ಮಾಡೋದಿಲ್ಲ ಇಲ್ಲಿ ಇಂಗ್ಲಿಷ್ ನಲ್ಲಿ. ಹ್ಯಾಂಡ್ಸಮ್ ಅಂತ ಹೇಳೋದಿಲ್ಲ, ಹ್ಯಾಂಡ್ಸಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವುಮೆನ್. ಈಗ ವುಮೆನ್ ಎಲ್ಲರೂ ಕಾಮನ್ಲಿ ಯೂಸ್ ಮಾಡೋದು ವುಮೆನ್ ಅಂತ ಯೂಸ್ ಮಾಡ್ತಾರೆ, ಆದ್ರೆ ಅದು ವುಮೆನ್ ಅಲ್ಲ, ವಿಮೆನ್. ಓಕೆ, ಇನ್ ಮುಂದೆ ವುಮೆನ್ ಅನ್ನೋದನ್ನ ಬಿಟ್ಟು ವಿಮೆನ್ ಅನ್ನೋದನ್ನ ಯೂಸ್ ಮಾಡಿ. ಆಮೇಲೆ ಈಗ ನಮ್ಮ ವೀಕ್ಸ್ ಇದಾವಲ್ಲ, ಅಂದ್ರೆ ಸಂಡೇ ಮಂಡೇ ಎಲ್ಲ ಇದೆಯಲ್ಲ, ಸೊ ನೀವು ವೆಡ್ನೆಸ್ಡೇ ಅದನ್ನ ಯಾವ ರೀತಿ ಕರೀತೀರಾ, ವೆಡ್ನೆಸ್ಡೇ ಅಂತ ಹೇಳ್ತೀರಾ, ಅದನ್ನ ಹೀಗೆ ಪ್ರೊನೌನ್ಸ್ ಮಾಡ್ತೀರಾ. ಆದ್ರೆ ಅದು ವೆಡ್ನೆಸ್ಡೇ ಅಲ್ಲ, ವೆನ್ಸ್ಡೇ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಮಾತಾಡ್ತಾ ನೀವು ಅಡ್ವಾನ್ಸ್ ಇಂಗ್ಲಿಷ್ ನ ಕಲಿಯತಾ ಸ್ಟಾರ್ಟ್ ಮಾಡ್ತೀರಾ, ಅದನ್ನ ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ನಿಮ್ಮ ಆಕ್ಸೆಂಟ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ, ಕ್ಲಾಸಿಕ್ ಆಗಿ ಬರುತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಯಾವುದೋ ಹೊರದೇಶದ ಆಕ್ಸೆಂಟ್ ನ ತಂದು ನಿಮಗೆ ಕಲಿಸ್ತಾ ಇಲ್ಲ. ಇದು ನಮ್ಮ ಇಂಡಿಯನ್ ಆಕ್ಸೆಂಟ್. ಇದು ಯಾವುದೋ ಬ್ರಿಟಿಷ್ ಆಕ್ಸೆಂಟ್ ಅಥವಾ ಅಮೆರಿಕನ್ ಆಕ್ಸೆಂಟ್ ಅಲ್ಲ. ನಮ್ಮ ಇಂಡಿಯಾದಲ್ಲಿ ಯೂಸ್ ಮಾಡುವಂತ ಆಕ್ಸೆಂಟ್ ನ ನಾನಿವತ್ತು ಕೆಲವು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಮುಂದೆ ಯಾವ್ದು ಇದಾವೆ ಅಂತ ಹೇಳ್ತೀನಿ, ನೋಡೋಣ. ಇದನ್ನ ನೀವು ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಕೆಪಾಸಿಟಿ. ಇದು ಕೆಪಾಸಿಟಿ ಅಲ್ಲ, ಕಪಾಸಿಟಿ. ಹೀಗೆ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಅವೈಲೇಬಲ್ ಅಲ್ಲ,
ಅವೈಲಬಲ್, ಅವೈಲಬಲ್. ಫರ್ಗೆಟ್, ಫರ್ಗೆಟ್ ಅಂತಾನೆ ತಾನೇ ನೀವು ಪ್ರೊನೌನ್ಸ್ ಮಾಡೋದು, ಹಾಗಲ್ಲ, ಇಲ್ಲಿ ಆರ್ ಸೈಲೆಂಟ್ ಆಗ್ಬಿಡುತ್ತೆ. ಫರ್ಗೆಟ್, ಫರ್ಗೆಟ್. ಮಾತಾಡುವಾಗ ಐ ಫರ್ಗೆಟ್, ನೋ ಐ ಫರ್ಗೆಟ್, ಹೀಗೆ ಯೂಸ್ ಮಾಡಿ. ಇವಾಗ ಇದನ್ನ ಯಾವ ರೀತಿ ಓದ್ತೀರಾ, ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ಹಾಗಲ್ಲ. ವೆಜಿಟೇಬಲ್ ಅಲ್ಲ, ವೆಜಿಟೇಬಲ್, ವೆಜಿಟೇಬಲ್ಸ್, ಹೀಗೆ. ವೆಜಿಟೇಬಲ್ ಪ್ರತಿಯೊಂದಕ್ಕೂ ಸ್ಟ್ರೆಸ್ ಕೊಡೋದಿಲ್ಲ ನಾವು ಇಂಗ್ಲಿಷ್ನಲ್ಲಿ. ಓಕೆ, ಇದೇ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು. ಈಗ ನೆಕ್ಸ್ಟ್, ಈಗ ಈ ವರ್ಡ್ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ? ತುಂಬಾ ಜನ ನಾನು ನೋಡಿದೀನಿ, ತುಂಬಾ ಜನ ಇದನ್ನ ಆರ್ಚೀವ್ ಅಂತ ಹೇಳ್ತಾರೆ, ಆದ್ರೆ ಇದು ಆರ್ಚೀವ್ ಅಲ್ಲ, ಇದನ್ನ ಅಕೈವ್, ಅಕೈವ್. ಇಲ್ಲಿ ಆರ್ ಸೈಲೆಂಟ್ ಆಗುತ್ತೆ, ಅಕೈವ್ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಕಾಂಪಿಟೇಟಿವ್. ಎಲ್ಲರೂ ಕಾಂಪಿಟೇಟಿವ್ ಅಂತ ಹೇಳ್ತಾರೆ, ಆದ್ರೆ ಇದನ್ನ ಕಾಂಪಿಟೇಟಿವ್ ಅಂತ ನಾವು ಪ್ರೊನೌನ್ಸ್ ಮಾಡಲ್ಲ, ಇದನ್ನ ಕಂಪೆಟಿಟಿವ್, ಕಂಪೆಟಿಟಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರೂತ್, ಇದನ್ನ ನಾವು ಟ್ರೂತ್ ಅಂತ ಹೇಳೋದಿಲ್ಲ, ಟ್ರೂತ್ ಅಂತ ಹೇಳ್ತೀವಿ, ಟ್ರೂತ್. ನೆಕ್ಸ್ಟ್ ವರ್ಡ್ ಪಿಜ್ಜಾ. ಪಿಜ್ಜಾ, ನಾವು ಪಿಜ್ಜಾ ತಿಂತೀವಿ, ಪಿಜ್ಜಾ ಅಲ್ಲ ಇದು, ಪಿಜ್ಜಾ. ಓಕೆ, ಸರಿಯಾದ ಪ್ರೊನೌನ್ಸ್ ಪಿಜ್ಜಾ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಅನಲೈಸಿಸ್, ಅನಲೈಸಿಸ್ ಅಲ್ಲ, ತುಂಬಾ ಜನ ಅನಲೈಸಿಸ್ ಅಂತಾನೆ ಪ್ರೊನೌನ್ಸ್ ಮಾಡ್ತಾರೆ, ಆದ್ರೆ ಇದು ತಪ್ಪು, ಇದಕ್ಕೆ ಅನಾಲಿಸಿಸ್, ಅನಾಲಿಸಿಸ್ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ವರ್ಡ್ ರಿಲೇಟಿವ್. ಎಲ್ಲರೂ ಹೇಳ್ತಾರೆ ನಮ್ ರಿಲೇಟಿವ್ ಬಂದ್ರು, ನಮ್ ರಿಲೇಟಿವ್, ಆ ರಿಲೇಟಿವ್. ರಿಲೇಟಿವ್ ಅಲ್ಲ ಅದು, ರಿಲೇಟಿವ್, ರಿಲೇಟಿವ್. ಹೌದಲ್ವಾ? ಈ ತಪ್ಪನ್ನು ಮಾಡ್ತೀರಲ್ವಾ? ಸೊ ಇನ್ ಮುಂದೆ ರಿಲೇಟಿವ್ಗೆ ರಿಲೇಟಿವ್ ಅಲ್ಲ, ರಿಲೇಟಿವ್, ರಿಲೇಟಿವ್ ಅಂತ ಪ್ರೊನೌನ್ಸ್ ಮಾಡಿ. ಇನ್ನು ಝೆಡ್ ಫಾರ್ ಜಿಬ್ರಾ. ಎಲ್ರು ಝೆಡ್ ಫಾರ್ ಜಿಬ್ರಾ ಅಂತ ಕಲಿತಾ ಬಂದಿದ್ದೀರಾ, ಆದ್ರೆ ಅದು ಜಿಬ್ರಾ ಅಲ್ಲ, ಝೀಬ್ರಾ. ಝೆಡ್ ಫಾರ್ ಝೀಬ್ರಾ. ನೆಕ್ಸ್ಟ್ ವರ್ಡ್ ಡಾಟಾ. ನನ್ ಡಾಟಾ ಖಾಲಿ ಆಗಿದೆ, ನಾನ್ ಡಾಟಾ ಹಾಕಿಸ್ಕೋಬೇಕು. ಡಾಟಾ ಅಲ್ಲ ಅದು, ಡೇಟಾ. ಅದನ್ನ ಡೇಟಾ, ನನ್ ಡೇಟಾ ಖಾಲಿ ಆಗಿದೆ, ನಾನ್ ಡೇಟಾ ಹಾಕಿಸ್ಕೋಬೇಕು, ನನ್ ಇಷ್ಟು ಡೇಟಾ ಖಾಲಿ ಆಗಿದೆ, ಈ ರೀತಿ ಪ್ರೊನೌನ್ಸ್ ಮಾಡಿ. ಐ ಹೋಪ್ ನೀವು ನಾನು ಇಲ್ಲಿವರೆಗೂ ಹೇಳಿರೋಂಥ ಪ್ರೊನೌನ್ಸಿಯೇಷನ್ ಎಲ್ಲ ಗಮನ ಕೊಟ್ಟು ನೀವು ಕೇಳಿಸ್ಕೊಂಡಿದ್ದೀರಾ, ಆ್ಯಂಡ್ ಅದೇ ರೀತಿ ಇನ್ನು ಮುಂದೆ ನೀವು ಪ್ರೊನೌನ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವುಗಳಲ್ಲಿ ನಾನು ಹೇಳಿದ್ನಲ್ಲ, ಇವುಗಳಲ್ಲಿ ನಿಮ್ಮಲ್ಲಿ ಯಾರಾದರೂ ಏನೇನು ತಪ್ಪು ಮಾಡ್ತೀರಾ, ಯಾವ್ಯಾವ ವರ್ಡ್ ತಪ್ಪು ಮಾಡ್ತೀರಾ, ಯಾವ್ಯಾವ ವರ್ಡ್ನ ತಪ್ಪು ಪ್ರೊನೌನ್ಸ್ ಮಾಡ್ತಿದ್ರಿ ಇಲ್ಲಿವರೆಗೂ, ಆ್ಯಂಡ್ ಯಾವ ವರ್ಡ್ನ ನೀವು ಸರಿಯಾಗಿ ಪ್ರೊನೌನ್ಸ್ ಮಾಡೋದನ್ನ ಕಲ್ತಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡೋದಕ್ಕೆ ನೆಕ್ಸ್ಟ್ ಟ್ರಿಕ್ ಯಾವುದು ಅಂತ ನೋಡೋಣ. ಫ್ರೆಂಡ್ಸ್, ಇಂಗ್ಲಿಷ್ ಕಲಿಯೋದು ಅಂದ್ರೆ ಏನು? ಪ್ರತಿ ದಿವಸ 1 ಅಥವಾ 2 ಗಂಟೆ ಇಂಗ್ಲಿಷ್ ಮಾತಾಡೋದು ಅಲ್ಲ, ಮೇನ್ ಇಂಪಾರ್ಟೆಂಟ್ ಅಭ್ಯಾಸ. ಮೇಕ್ ಯು ಹ್ಯಾಬಿಟ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಅಭ್ಯಾಸ ಮಾಡ್ಕೊಳ್ಳಿ, ನೀವು ಇಂಗ್ಲಿಷ್ ನಲ್ಲಿ ಮಾತಾಡೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಭಾಷೆ ಯಾವುದೇ ಆಗಿರ್ಲಿ, ಕನ್ನಡ ಇರ್ಲಿ, ತೆಲುಗು ಇರ್ಲಿ, ತಮಿಳ್, ಹಿಂದಿ, ಉರ್ದು, ಮರಾಠಿ ಯಾವುದೇ ಆಗಿರ್ಲಿ, ನೀವು ಮಾತಾಡೋ ಮಾತುಗಳಲ್ಲಿ ಅಟ್ಲೀಸ್ಟ್ ಆ ಮಾತುಗಳು, ಕೆಲವು ಮಾತುಗಳು ನಿಮಗೆ ಇಂಗ್ಲಿಷ್ ಬರ್ತಿದ್ರೆ, ಕೆಲವು ವರ್ಡ್ಸ್ ನಿಮಗೆ ಇಂಗ್ಲಿಷ್ ಬರ್ತಿದ್ರೆ ಅದನ್ನ ಆಡ್ ಮಾಡ್ಕೊಳ್ಳಿ. ಅಲ್ಲಿ ಆದಷ್ಟು ನಿಮಗೆ ಯಾವ ವರ್ಡ್ ಇಂಗ್ಲಿಷ್ ಬರುತ್ತೋ ಪೂರ್ತಿ ಸೆಂಟೆನ್ಸ್ ಹೇಳಕ್ ಆಗದೆ ಇದ್ರು ಆ ವರ್ಡ್ ನ ನೀವು ನಿಮ್ಮ ಸೆಂಟೆನ್ಸ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹಲ್ಲುಜ್ಜು. ಹಲ್ಲುಜ್ಜು ಅಂತ ಏನಕ್ಕೆ ಯೂಸ್ ಮಾಡ್ತೀರಾ? ನಿಮಗೆ ಗೊತ್ತು ಅಲ್ವಾ ಹಲ್ಲುಜ್ಜು ಅಂದ್ರೆ ಏನು ಅಂತ? ಬ್ರಷ್, ನಿನ್ ಟೀತ್ ಬ್ರಷ್ ಮಾಡು, ಇದನ್ನ ಯೂಸ್ ಮಾಡಿ. ಅಥವಾ ಕುರ್ಚಿ ತಂದಿಡು ಅಥವಾ ಕುರ್ಚಿ ಕೊಡು ಅನ್ನೋದಕ್ಕೆ ಕುರ್ಚಿ ಅಂತ ಏನಕ್ಕೆ ಯೂಸ್ ಮಾಡ್ತೀರಾ? ಚೇರ್ ಕೊಡು ಅಂತ ಯೂಸ್ ಮಾಡಿ. ಸೊ ಸಣ್ಣ ಪುಟ್ಟ ನಿಮಗೆ ಯಾವ್ಯಾವ ವರ್ಡ್ ಕಾಮನ್ ಆಗಿ ಬರುವಂತ ವರ್ಡ್ ನ ನೀವು ಆಡ್ ಮಾಡ್ಕೊಳ್ಳಿ. ಬೇಕಿದ್ರೆ ನಿಮಗೆ ಕೆಲವು ವರ್ಡ್ಸ್ ಗೊತ್ತಾಗಲ್ಲ ಅಂದ್ರೆ ನಾನು ಸಪರೇಟ್ ವರ್ಡ್ಸ್ ನ ಕನ್ನಡ ಮೀನಿಂಗ್ ಅಂಡ್ ಇಂಗ್ಲಿಷ್ ಮೀನಿಂಗ್ ಏನು ಅಂತ ನಾನು ಸಪರೇಟ್ ವಿಡಿಯೋ ಕೂಡ ಮಾಡ್ತೀನಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ ವಿಡಿಯೋ ಕೂಡ ನೀವು ಫಾಲೋ ಮಾಡಿ ಅಂಡ್ ಬರ್ದಿಟ್ಕೊಳ್ಳಿ, ನಿಮಗೆ ಇನ್ನೂ ತುಂಬಾ ಚೆನ್ನಾಗಿ ಈಸಿ ಆಗುತ್ತೆ ಇಂಗ್ಲಿಷ್ ಮಾತಾಡೋದಕ್ಕೆ. ಸೊ ಇಂಥದೇ ಕೆಲವು ವರ್ಡ್ಸ್ ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ, ಕೆಲವು ವರ್ಡ್ಸ್. ಸೊ ಇನ್ನು ಜಾಸ್ತಿ ವರ್ಡ್ಸ್ ಬೇಕು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪರೇಟ್ ಆಗಿ ಅದನ್ನ ಮಾಡ್ತೀನಿ. ಇದರಲ್ಲೇ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಸಪರೇಟ್ ಟಾಪಿಕ್ ಜೊತೆಲಿ ಸಪರೇಟ್ ವಿಡಿಯೋ ಮಾಡ್ತೀನಿ. ಈಗ ನೀವು ಕನ್ನಡಕಕ್ಕೆ ಏನಂತ ಹೇಳ್ತೀರಾ? ಕನ್ನಡಕ ಅಂತ ಯೂಸ್ ಮಾಡಬೇಡಿ, ಸ್ಪೆಕ್ಟಿಕಲ್ಸ್ ಅಂತ ಯೂಸ್ ಮಾಡಿ. ಇನ್ನು ಕನ್ನಡಿಗೆ ಮಿರರ್ ಅಂತ ಯೂಸ್ ಮಾಡಿ. ಇನ್ನು ಗೋಡೆಗೆ ವಾಲ್ ಅಂತ ಯೂಸ್ ಮಾಡಿ. ಗೋಡೆಗೆ ವಾಲ್, ಕನ್ನಡಿಗೆ ಮಿರರ್, ಇದು ಎಲ್ಲರಿಗೂ ಗೊತ್ತು, ಚಿಕ್ಕ ಮಕ್ಕಳಿಗೂ ಗೊತ್ತಲ್ವಾ ಇದೆಲ್ಲ ಬರೋದು. ಆಮೇಲೆ ಕನ್ನಡಕಕ್ಕೆ ಸ್ಪೆಕ್ಟಿಕಲ್ಸ್. ದಿಂಬು, ದಿಂಬಿಗೆ ಪಿಲ್ಲೋ ಅಂತ ಹೇಳ್ತೀವಿ. ಆಮೇಲೆ ಕಣ್ಣಿನ ರೆಪ್ಪೆಗೆ ಐ ಲ್ಯಾಶಸ್ ಅಂತ ಹೇಳ್ತೀವಿ. ಇದೇ ರೀತಿ ಹಲವಾರು ನಿಮಗೆ ಬರುವಂತ ಇಂಗ್ಲಿಷ್ ವರ್ಡ್ಸ್ ಇದೆಲ್ಲ, ಇಂಗ್ಲಿಷ್ ವರ್ಡ್ಸ್ ನ ನಿಮ್ಮ ಭಾಷೆ ಯಾವುದೇ ಇರಲಿ ಅದರಲ್ಲಿ ಆಡ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಅಭ್ಯಾಸ ಮಾಡ್ತಾ ನೀವು ಸೆಂಟೆನ್ಸಸ್ ನ ಇನ್ನೂ ತುಂಬಾ ಈಸಿಯಾಗಿ ಹೇಳಕ್ಕೆ ತುಂಬಾ ಸಹಾಯ ಆಗುತ್ತೆ.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡ್ತೀರಾ ಅನ್ಕೋತೀನಿ. ತುಂಬ ಈಸಿ ಆಗಿರೋಂಥ ಟ್ರಿಕ್ಸ್. ಆಮೇಲೆ ಗ್ರಾಮರ್ ಅಂತ ಹೇಳಿದ್ನಲ್ಲ, ಆ ಗ್ರಾಮರ್ ಕೂಡ ನಾನು ಸಪ್ರೇಟಾಗಿ ವೀಡಿಯೋಸ್ ಮಾಡ್ತೀನಿ. ದಯವಿಟ್ಟು ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಇರಿ. 100% ಗ್ಯಾರಂಟಿ ಕೊಡ್ತೀನಿ. 100% ನೀವು ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡ್ತೀರಾ. ಆ್ಯಂಡ್ ನಿಮ್ಮ ಕೈಯಲ್ಲಿ ಪರ್ಫೆಕ್ಟಾಗಿ ಇಂಗ್ಲೀಷ್ ನಾನು ಮಾತಾಡಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿಗಿಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಜಾಸ್ತಿ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಅಕ್ಕ ಒಂದು ಚಾನಲ್ ಓಪನ್ ಮಾಡಿದ್ದಾರೆ, ನಮಸ್ತೆ ತು ಫಾಸ್ಟ್ ನ್ಯೂಸ್ ಅಂತ. ಸೊ ಆ ಚಾನಲ್ಗೂ ಹೋಗಿ ಅಲ್ಲೂ ಕೂಡ ಬೇರೆ ಎಲ್ಲ ವಿಷಯಗಳು ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಆ ಚಾನಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕ್ಕನ ಚಾನಲ್ಲು. ಆ್ಯಂಡ್ ನನ್ನ ಫಸ್ಟ್ ಚಾನಲ್ ಯಾರ್ಯಾರು ಗೊತ್ತಿಲ್ಲ, ನನ್ನ ಫಸ್ಟ್ ಚಾನಲ್ ಹೆಸರು ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್ ಅಂತ. ನನ್ನ ಫಸ್ಟ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಇವತ್ತಿಗಿಷ್ಟೇ ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್.